ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಪಕ್ಷದ ಬಲವರ್ಧನೆಯಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಮತ್ತಷ್ಟು ಗಟ್ಟಿಗೊಳಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಸಾರ್ವಜನಿಕರ ವಿಶ್ವಾಸ ಗಳಿಸಬೇಕು ಎಂದು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಅವರು ತಿಳಿಸಿದರು. ಚಿಂತಾಮಣಿ ನಗರ ಮಂಡಲದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಡೆದ ಪ್ರಮುಖ ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಹಾಗೂ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನಗರ ಅಧ್ಯಕ್ಷರಾದ ಬಿ ಗೋವಿಂದರಾಜು ಅವರ ನೇತೃತ್ವದಲ್ಲಿ ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವ ಮತ್ತು ಎಲ್ಲ ಸಮುದಾಯಗಳಿಗೂ ಸಮಾನ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ ಆಯ್ಕೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಭಾಗವಹಿಸಿ ಮಾತನಾಡಿದ ಅವರು, ಪಕ್ಷದ ಬಲವರ್ಧನೆಯಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಮತ್ತಷ್ಟು ಗಟ್ಟಿಗೊಳಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದರು. ತಾವು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಿರುವುದು 100% ಸತ್ಯ ಎಂದು ದೃಢಪಡಿಸಿದ ಅವರು, ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾಗಿ ಮನೋಹರ್ ಶಿವಕುಮಾರ್ ವಿಎಸ್, ಉಪಾಧ್ಯಕ್ಷರಾಗಿ ಮಂಗಳಗೌರಿ ಉಮೇಶ್, ಚಂದ್ರ ಶ್ರೀನಿವಾಸುಲು, ಗೌತಮಿ, ಹರೀಶ್ ಎನ್, ಕಾಳಿಪ್ರಸಾದ್ ಹಾಗೂ ಕಾರ್ಯದರ್ಶಿಗಳಾಗಿ ವೆಂಕಟೇಶ್, ತನ್ರಾಜ್, ಮಹೇಶ್, ಶಾಂತಕುಮಾರ್, ಮಂಜು, ಲಕ್ಷ್ಮೀನಾರಾಯಣ್ ಅವರನ್ನು ಆಯ್ಕೆ ಮಾಡಿದ್ದಲ್ಲದೆ ಯುವ ಮೋರ್ಚಾ ಅಧ್ಯಕ್ಷರಾಗಿ ಶ್ರೀನಿವಾಸ್ ಎಸ್, ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಚಂದನ್ ರವರನ್ನು ಆಯ್ಕೆ ಮಾಡಲಾಯಿತು. ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿ ನಾಗರಾಜ್ ಕೆ, ಪ್ರಧಾನ ಕಾರ್ಯದರ್ಶಿಯಾಗಿ ಸುಬ್ರಮಣಿ ಬಾಬು ರಮೇಶ್ ರವರನ್ನು ಆಯ್ಕೆ ಮಾಡಲಾಯಿತು. ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಮುನಿರಾಜು, ಪ್ರಧಾನ ಕಾರ್ಯದರ್ಶಿಯಾಗಿ ನಾಗೇಶ್ ಶಿವಾನಂದರವರನ್ನು ಆಯ್ಕೆ ಮಾಡಲಾಯಿತು. ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿ ಜಗದೀಶ್, ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರ್ ನವೀನ್ ರವರನ್ನು ಆಯ್ಕೆ ಮಾಡಲಾಯಿತು. ಚಿಂತಾಮಣಿ ನಗರ ಮಹಿಳಾ ಮೋರ್ಚಾ ನೂತನ ಅಧ್ಯಕ್ಷೆಯಾಗಿ ಶ್ರುತಿ ಕೆಆರ್, ಪ್ರಧಾನ ಕಾರ್ಯದರ್ಶಿ ನಂದಕುಮಾರಿ, ಮಮತಾ, ಉಪಾಧ್ಯಕ್ಷೆ ಸಹನಾ, ನಾಗಮಣಿ, ಕಾರ್ಯದರ್ಶಿ ಅರ್ಚನಾ, ವೇದಾವತಿ, ಹೇಮಾ, ಜ್ಯೋತಿ, ಲಕ್ಷ್ಮಿ, ಪವಿತ್ರ ರವರನ್ನು ಆಯ್ಕೆ ಮಾಡಿ ನೂತನ ಪದಾಧಿಕಾರಿಗಳಿಗೆ ಬಿಜೆಪಿ ಮುಖಂಡರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೆಎಂಕೆ ಪುತ್ರ ರಾಜಶೇಖರ್, ಬಿಜೆಪಿ ಮುಖಂಡರಾದ ಪ್ರಕಾಶ್ ಗುಪ್ತಾ, ಸೂರ್ಯಪ್ರಕಾಶ್, ಶಿವಣ್ಣ, ಪ್ರದೀಪ್, ಮಹೇಶ್ ಬೈ, ಗಾಜಲು ಶಿವ, ರಾಜೇಂದ್ರ ಬಾಬು ಸೇರಿದಂತೆ ಮತ್ತಿತರರು ಇದ್ದರು. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಇವತ್ತು ನಮ್ಮ ಬಿಜೆಪಿ ಕಚೇರಿಯಲ್ಲಿ ಇವತ್ತು ನಗರ ಮಂಡಲದ ಮೋರ್ಚಾಗಳ ಅಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿ ಅವರ ಕಮಿಟಿಗಳ ಪದಗ್ರಹಣ ಇತ್ತು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಗರ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ಅವರ ಒಂದು ಕಮಿಟಿನೂ ಅಲೌನ್ಸ್ ಮಾಡಿದ್ದೀರಿ. ಅದೇ ರೀತಿ ಮಹಿಳಾ ಮೋರ್ಚಾದ ನಮ್ಮ ಶ್ರುತಿವರ್ನೂ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಾಡಿ ಅವರನ್ನ ಮುಂದಿನ ಜವಾಬ್ದಾರಿಗಳು ಅವ್ರಿಗೆ ಕೊಟ್ಟು ಅವರು ಒಳ್ಳೆ ರೀತಿಯಾಗಿ ಎಲ್ಲ ಚಿಂತಾಮಣಿಲಿರುವಂಥ ಎಲ್ಲ ವಾರ್ಡುಗಳಲ್ಲಿ ಮಹಿಳಾ ಮೋರ್ಚಾಗಳ ಅಧ್ಯಕ್ಷಗಳು ಮಾಡ್ತೀನಿ, ನಾವು ಪದಾಧಿಕಾರಿಗಳು ಮಾಡ್ತೀನಿ ಅನ್ನೋ ಜವಾಬ್ದಾರಿ ಕೊಟ್ಟಿರ್ತೀರಿ. ಅದೇ ರೀತಿ ನಮ್ಮ SC ಮೋರ್ಚಾ ಅಧ್ಯಕ್ಷರಾಗಿ ಮುನಿರಾಜು ಅವ್ರನ್ನ ಮಾಡಿ
ಅವರ ಪ್ರಧಾನ ಕಾರ್ಯದರ್ಶಿಗಳು ಅವರ ಕಮಿಟಿನೂ ಮಾಡಿಕೊಟ್ಟಿರ್ತೀರಿ. ಅವರು ಮುಂದೆ ಚಿಂತಾಮಣಿ ನಗರದಲ್ಲಿ ಬರುವಂಥ ನಗರಸಭೆ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಅವನೂ ಇವತ್ತು ಅಭಿನಂದಿಸ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿ ಜಗದೀಶ್ ಅವ್ರನ್ನು ಹಾಗೂ ಅವರ ಕಮಿಟಿನೂ ಇವತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಇವತ್ತು ಪೇರೆಂಟ್ ಬಾಡಿನೆಲ್ಲ ಮಾಡಿಕೊಟ್ಟು ಇವತ್ತು ಪದಗ್ರಹಣ ಆಗಿರ್ತದೆ. ಅವರೂ ಮುಂದಿನ ನಮ್ಮ ನಗರಸಭೆ ಎಲೆಕ್ಷನ್ಗಳು ಯಾವುದೇ ಎಲೆಕ್ಷನ್ಗೂ ಅವರು ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿ ನಾಗರಾಜ್ ಅವ್ರನ್ನ ಅತ್ಯುತ್ತಮ BJPಯಲ್ಲಿ ಮೊದಲಿನಿಂದ ಕೆಲಸ ಮಾಡ್ಕೊಂಡ್ಬಂದು BJP ಪಕ್ಷಕ್ಕೋಸ್ಕರ ಅವರು ಸುಮಾರು ವರ್ಷಗಳಿಂದ ಇದ್ದಾರೆ. ಅವ್ರನ್ನೂ ಇವತ್ತು ಅಧ್ಯಕ್ಷರಾಗಿ ಮಾಡಿ ಅವ್ರಿಗೂ ಜವಾಬ್ದಾರಿ ಕೊಟ್ಟಿದ್ದೀರಿ. ಅವ್ರ ನಗರನ ಯಾವ ರೀತಿ ಕಟ್ಟಬೇಕಂತೆ ಅವರಿಗೆ ಮೊದಲಿಂದ ಗೊತ್ತಿರೋದ್ರಿಂದ ಜೊತೆಯಲ್ಲಿ ಎಲ್ಲ ಸೇರಿ ಇವತ್ತು BJP ಪಕ್ಷ ಇವತ್ತು ಪ್ರತಿ ಹಂತದಲ್ಲೂ ವಾರ್ಡಿಂದ ಬೂತಿಂದ ಪ್ರತಿ ಹಂತದಲ್ಲೂ ನಾವು BJP ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದೀರಿ. ಎಲ್ಲರೂ ಜೊತೆಯಲ್ಲಿದ್ದು BJP ಕೆಲಸ ಮಾಡ್ತಾಯಿದ್ದೀರಿ. ಚಿಂತಾಮಣಿ ಹಾಗಿರ್ತಾರೋ ಹಾಗಿದ್ದಾರೆ. ಮುಂಚೆ ಆಗಿರ್ಲಿಲ್ಲ, ಒಂದು ಸಿನಿಮಾ ಇರಲಿಲ್ಲ, ಒಂದು ಕಾರ್ಯಕ್ರಮ ಇರಲಿಲ್ಲ, ಏನೂ ಇಲ್ಲ. ಯಾವಾಗ ನೋಡಿದ್ರು ಕಲ್ಲುಗಳು ಹಾಕೋದು, ಭಯೋತ್ಪಾದಕರು, ಇದೇ ಪರಿಸ್ಥಿತಿ ಇತ್ತು. ಈಗ ಅದೆಲ್ಲ ಕಳೆದು ಹೋಗಿದೆ. ಈಗ ನಕ್ಸಲಿಸಂ ಲೆಕ್ಕ ಹಾಕ್ಬೇಕಂದ್ರೆ ನಮ್ಮ ಅಮಿತ್ ಶಾ ಅವರ ಇದರಲ್ಲಿ ಇಡೀ ದೇಶದಲ್ಲಿ ನಕ್ಸಲಿಸಂ ಎಲ್ಲ ಮುಗಿತಾ ಬಂದಿದೆ. ಇದೆಲ್ಲ ಸ್ವಲ್ಪ ಕೂಡ ಇಲ್ಲ. ಎಲ್ಲ ಶರಣಾಗಿದ್ದಾರೆ, ಇಲ್ಲ ಶೂಟ್ಔಟ್ ಮಾಡಿದ್ದಾರೆ, ಕೆಲವೆಲ್ಲ ತುಂಬಾ ಶರಣಾಗಿದ್ದಾರೆ, ನಿತ್ಯ ಜೀವನದಲ್ಲಿ ಬಂದ್ಬಿಟ್ಟಿದ್ದಾರೆ. ಈ ಕಾರ್ಯಕ್ರಮಗಳೆಲ್ಲ ನಾವು ಭಾರತೀಯ ಜನತಾ ಪಕ್ಷ ಏನಂದ್ರೆ ನಮ್ಮ ದೇಶವನ್ನು ಕಟ್ಟಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು, ನಮ್ಮ ಧರ್ಮ ಚೆನ್ನಾಗಿರ್ಬೇಕು. ಯಾವುದೇ ಧರ್ಮ ಯಾವ ಧರ್ಮ ಅವ್ರವ್ರಿಗೆ ಇಚ್ಛಾ. ನಾವು ನಮ್ಮ ಧರ್ಮವನ್ನು ನಾವು ಬೇರೆಯವ್ರ ಧರ್ಮವನ್ನು ದೋಷಣೆ ಮಾಡಲ್ಲ ನಾವು. ಆದ್ರೆ ನಮ್ಮ ಧರ್ಮವನ್ನು ನಾವು ಕಾಪಾಡ್ಕೋಬೇಕು. ನಮ್ಮ ಧರ್ಮ ಮೇಲೆ ಆಘಾತ ಬಂದಾಗ ನಾವೇನು ಬಿಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಬೇರೆಯವರು ಇದಕ್ಕೆ ಹೋಗಲ್ಲ. ನಾವು ಉದಾಹರಣೆ ತಗೊಳ್ಳಿ, ಪಾಕಿಸ್ತಾನ ಯುದ್ಧ ಆದಾಗ ಪಾಕಿಸ್ತಾನದವ್ರು ನಮ್ಮ ಮೇಲೆ ಬಂದ್ರೆ ಹೊರತು ನಾವು ಯಾವುದೇ ದೇಶದ ಮೇಲೆ ಯುದ್ಧಕ್ಕೆ ಹೋಗಲಿಲ್ಲ. ಆದ್ರೆ ನಮ್ಮ ಮೇಲೆ ಬಂದಾಗ ಮಾತ್ರ ನಾವು ಬಿಡಬಾರ್ದು. ಈ ರೀತಿ ನಮ್ಮ ಉದ್ದೇಶ ಈ ರೀತಿ ಇದೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸಹ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ, ಎಲ್ರಿಗೂ ತಿಳಿಸಿ, ನಮ್ಮ ದೇಹ ಧರ್ಮಗಳನ್ನ ತಿಳಿಸಿ, ಮುಂದಿನ ದಿನಗಳಲ್ಲಿ ಮತ್ತೆ ಎಲ್ಲಾ ಸ್ಟೇಟ್ಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಭಾರತೀಯ ಜನತಾ ಪಕ್ಷ ಬರಬೇಕು, ದೇಶ ಚೆನ್ನಾಗಿರಬೇಕು. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಆ್ಯಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9845388724 ಮತ್ತೊಂದು 7026688076 ಮಗದೊಂದು 9972181140ಗೆ ಸಂಪರ್ಕಿಸಬಹುದು. ಅದಕ್ಕೋಸ್ಕರ ಬೇರೆ ಪಕ್ಷಗಳಿಗಿಂತ ನಮ್ಮ ಭಾರತೀಯ ಜನತಾ ಪಕ್ಷ ವಿಭಿನ್ನ. ಏನು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ದೊರಕಿಸುವ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮೋರ್ಚಾಗಳ ಅಧ್ಯಕ್ಷರ, ಪ್ರಧಾನ ಕಾರ್ಯದರ್ಶಿಗಳ ನೇಮಕ ಪ್ರಾರಂಭ ಮಾಡಿದ್ದಾರೆ. ಅಧ್ಯಕ್ಷರು ಆಯಾ ಸಮುದಾಯದಲ್ಲಿ, ಆ ಒಂದು ಮೋರ್ಚಾದಲ್ಲಿ ಬರುವಂಥ ಸಮುದಾಯಗಳಿಗೆ ನ್ಯಾಯ ಪಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು. ಆವಾಗ ನಾವು ಈ ಪಕ್ಷ ಏನಾದರೂ ಕಟ್ಟಕ್ಕೊಂದು ದಾರಿ ಸಿಗತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಭಾರತೀಯ ಜನತಾ ಪಾರ್ಟಿ ಏನು ಈ ದಿವಸ ಹೆಮ್ಮರವಾಗಿ ಇಡೀ ಪ್ರಪಂಚವನ್ನೇ ತಿರುಗಿ ನೋಡುವ ಮಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಹಾಗೂ ಯಾವುದೇ ಮಂತ್ರಿ ಆಗಿರ್ಬೋದು, ಯಾವ ಶಾಸಕನಾಗಿರ್ಬೋದು ನೋಡುತ್ತೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ವಿಭಿನ್ನತೆ ಏನು ಅಂತ ಇಷ್ಟವರೆಗೂ ನಮ್ಮ ಹಿರಿಯರು ತಿಳಿಸ್ಕೊಡ್ತಾರೆ.
ಯಾಕೆ ವಿಭಿನ್ನತೆ ಅಂದ್ರೆ ಇಲ್ಲಿ ಕಲಿಸುವಂಥದ್ದೇ ಅಂಥದ್ದು ಸಂಸ್ಕಾರ. ಮೊದಲಿಗೆ ಸಂಸ್ಕಾರ. ನಾವು ಯಾವುದೇ ಒಂದು ರಾಜ್ಯಸಭೆಗೆ ಹೋದ್ರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ, ಯಾವುದೋ ಒಂದು ಮನೆಗೆ ಹೋದ್ರೆ ನಾವು ಯಾವ ತರ ನಡ್ಕೋಬೇಕು ಅಂತ ಇಲ್ಲಿಂದಾನೇ ನಮ್ಗೆ ರೆಡಿ ಆಗ್ತೀವಿ. ಈಗ ಹೇಳ್ತಾರಲ್ಲ, ನಾವು ಬಂದ್ರೆ ಮೊದಲನೇದಾಗಿ ಭಾರತ ಮಾತೆಗೆ ನಮನವನ್ನು ಸಲ್ಲಿಸಿ ಮುಂದೆ ಕಾರ್ಯಕ್ರಮವನ್ನು ನಾವು ಪ್ರಸ್ತಾವನೆ ಮಾಡ್ತೀವಿ. ಆ ತರ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಕಲಿಕೆಯನ್ನು ಕಲಿಸುವಂತ ಒಂದು ಏಕೈಕ ಪಾರ್ಟಿ ಯಾವ್ದಿದ್ರೆ ಭಾರತೀಯ ಜನತಾ ಪಾರ್ಟಿ. ಆ ಭಾರತೀಯ ಜನತಾ ಪಾರ್ಟಿಯಿಂದ ಬಂದವರಂದ್ರೆ ಅವ್ರಿಗೆ ಅದಕ್ಕೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅಷ್ಟು ಹೆಸರು ಮಾಡಬೇಕಾದ್ರೆ ಇಲ್ಲಿಂದ ಇಂಥ ಕಾರ್ಯಕ್ರಮಗಳೆಲ್ಲ ಒಂದೊಂದು ಹಂತವಾಗಿ ಅವ್ರಿಗೆ ಒಂದೇ ಸಲ ಪ್ರಧಾನಮಂತ್ರಿ ಆಗಿಲ್ಲ. ನಮ್ಮ ಕಾರ್ಯಕರ್ತರಿಂದ ಹಿಡಿದು ಇವತ್ತು ಪ್ರಧಾನಮಂತ್ರಿವರೆಗೂ ಅವರೆಲ್ಲ ಕಲಿಕೆಯಿಂದಾನೇ ಅವೆಲ್ಲ ಕಲ್ತಿರುವಂಥದ್ದು. ಆದ್ರಿಂದ ಜಾಸ್ತಿ ಮಾತಾಡುವಂತ ಸಭೆಯಲ್ಲ. ದಯವಿಟ್ಟು ಏನ್ ಇವತ್ತು ಜವಾಬ್ದಾರಿ ಘೋಷಣೆ ಮಾಡ್ತಾರೆ, ನಮಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ರೆ ಅದು ನಮಗ್ ಸಿಕ್ಕಂತ ಒಂದು ದೇಶಕ್ಕೆ ನಾವು ಸಲ್ಲಿಸಬಹುದಾದಂತ ಒಂದು ಕಾರ್ಯವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕೂಡ ಇದು ದೇಶದ ಕೆಲಸ, ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕೆಲಸ ಕೊಟ್ಟರು ಕೂಡ ಅದು ಯಾವುದೇ ನಮ್ಮ ಪಕ್ಷಕ್ಕೋ ಇಲ್ಲದಿದ್ರೆ ನಮ್ಮ ಸ್ವಂತಕ್ಕೋ ನಿಮಗೆ ಕೊಡುವಂತ ಜವಾಬ್ದಾರಿ ಅಲ್ಲ. ನಾವು ನಿಮ್ಗೆ ಏನು ಕೆಲಸ ಕೊಡ್ತೇವೆ ಅದು ಈ ಭಾರತ ದೇಶವನ್ನ ಸಮೃದ್ಧವಾಗಿ ಕಟ್ಟೋದಕ್ಕೆ ಮುಂದೆ ಬರುವಂತ ದಿನಗಳಲ್ಲಿ ನಾವು ಎದುರಿಸಬೇಕಾದ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ನಾವು ಈ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕಾದ್ರೆ ಈ ದೇಶವನ್ನು ಕಟ್ತಾ ಇದ್ದೀವಿ ಅಂತ ಕಟ್ಟಬೇಕು ನಾವು. ಆದ್ರಿಂದ ಜವಾಬ್ದಾರಿ ದೊಡ್ಡದಾಗಿ ಆದ್ರೆ ಎಲ್ಲ ಕೂಡ ಮಾಡೋದು ಒಂದೇ ಕೆಲಸ, ದೇಶ ಕಟ್ಟುವಂತ ಕೆಲಸ. ಆದ್ರಿಂದ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಕಾರ್ಯಕರ್ತ ಮಿತ್ರರು ಕೂಡ ಇಲ್ಲಿ ಮೇಲ್ಗಡೆ ಇರೋರು ಕೆಳಗಡೆ ಯಾರು ಇರೋದಿಲ್ಲ, ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಕೂಡ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ದೇಶವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದೀವಿ. ಆದ್ರಿಂದ ದಯವಿಟ್ಟು ಯಾರು ಇವತ್ತು ಘೋಷಣೆ ಮಾಡ್ಕೊಂತಾರೆ ಎಲ್ಲರೂ ಕೂಡ ಈ ದೇಶವನ್ನು ಕಟ್ಟುವ ಕೆಲಸವನ್ನು ಸಕ್ರಿಯವಾಗಿ ಮಾಡ್ಬೇಕಂತ ಹೇಳ್ತಾ ಮಾತು ಮುಗಿಸ್ತೇವೆ. ಅಲ್ಲಿ ಐಕ್ಯ ಮಾಡಿದಾಗ 30ರಿಂದ 40 ಜನ ಸಿಗ್ತಾರೆ. ಆವಾಗ ಎಲ್ಲಾ ಮೋರ್ಚಾಗಳ ಐಕ್ಯ ಮಾಡಿದಾಗ ನಮ್ಗೆ ಅಲ್ಲೇ 400ರಿಂದ 500 ಜನ ಸಿಗ್ತಾರೆ. ಅದಾದ ನಂತರ ವಾರ್ಡ್ ಮಟ್ಟದಲ್ಲಿ ಹೋಗಿ ಅವ್ರವ್ರ ಬೂತ್ತಲ್ಲೇ ನಾವು ಕೆಲಸ ಮಾಡಿದಾಗ ಈಗ ಇಬ್ಬರಿಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೊಂದು ಶಕ್ತಿ ಸಿಗತ್ತೆ ಅಂತ ಹೇಳಿದಾಗ ಆ ಒಬ್ಬರೇ ಇದ್ರೂ ಸಹ ನಾವು ಮಾಡಿದಾಗ ಅವ್ರು ಇನ್ನೊಬ್ರು ಕರ್ಕೊಂಡು ಬಂದು ಕೆಲಸ ಮಾಡ್ಸೋಣ ಅನ್ನೋದು. ಹಂಗಾಗಿ ಇಲ್ಲಿ ಕಾರ್ಯಕರ್ತರಾಗಲಿ ಪದಾಧಿಕಾರಿಗಳಲ್ಲಿ ಬೇರೆ ಯಾರೇ ಆಗಲಿ ಎಲ್ಲರೂ ಅಧ್ಯಕ್ಷರುಗಳಂತಾನೆ ಕೆಲಸ ಮಾಡೋಣ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ನಮಸ್ತೆ ಸ್ನೇಹಿತರೆ ಮತ್ತು ಪ್ರಿಯ ಗ್ರಾಹಕರೇ, IDSMT ಸಂಕೀರ್ಣ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಧೀರಜ್ ಚಿಕನ್ ಸೆಂಟರ್ಗೆ ಬರುವ ಕೆಲವು ಮಾರ್ಗಗಳನ್ನು ಬಂದ್ ಮಾಡಿರುವ ಕಾರಣ ನಮ್ಮ ಗ್ರಾಹಕರು ವಿಶಾಲ್ ಮಾರ್ಟ್ ಆಪೋಸಿಟ್ ಬೋವಿ ಕಾಲೋನಿಯ 1ನೇ ಕ್ರಾಸ್ 2ನೇ ಕ್ರಾಸ್ನಿಂದ ನಮ್ಮ ಚಿಕನ್ ಅಂಗಡಿಗೆ ಬರಬಹುದು. ಇಂತಿ ನಿಮ್ಮ ಅಭಿಮಾನಿ ವಸಂತ್. ವಿವರಗಳಿಗೆ ಸಂಪರ್ಕಿಸಿ. ವಸಂತ್ ರವರ ಮೊಬೈಲ್ ನಂಬರ್ 906015050543ಗೆ ಸಂಪರ್ಕಿಸಬಹುದು.